ಕಂಟೆಂಟ್ ಅಂದ್ರೆ ಮಲಯಾಳಂ, ಮಲಯಾಳಂ ಅಂದ್ರೆ ಕಂಟೆಂಟ್. ಇವ್ರಿಗೆ ಸರಿ ಸಾಟಿ ಅನ್ನೋರು ಇದುವರೆಗೂ ಯಾರು ಉಟ್ಕೊಂಡಿಲ್ಲ. ಈಗೀಗ ನಾವು ಉಟ್ಕೊಂಡಿದೀವಿ ಕನ್ನಡದವರು. ಅಂದಾಗೆ ಕನ್ನಡದವರು ಹಾಗೇನೆ ಮಲಯಾಳಂ ಇಬ್ರು ಸೇರ್ಕೊಂಡ್ಬಿಟ್ರೆ ಎಂತ ಕಂಟೆಂಟ್ ಕೊಡ್ತಾರೆ ಅಂತ ಆವೇಶಂ ಸಿನಿಮಾದಲ್ಲಿ ನೋಡಿದ್ವಿ ನಾವು. ಅದಾದ್ಮೇಲೆ ಇದು ಸೆಕೆಂಡ್ ಒನ್ ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರಲ್ಲೇ ಶೂಟ್ ಆಗಿರುವಂತ ಸಿನಿಮಾ. ಇದು 99.9%. ಸಿನಿಮಾದ ಟೈಟಲ್ ಲೋಕ, ಚಾಪ್ಟರ್ 1 ಚಂದ್ರ. ಇದರಲ್ಲಿ ಡಿಫ್ರೆಂಟ್ ಆಗಿರುವಂತ ಒಂದು ಲೋಕನ ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಈಗಿನ ಜನರೇಷನ್ ಟಚ್ ನು ಕೂಡ ಕೊಡ್ತಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಬೈ ದ ಬೈ ಇದರ ಪ್ರೊಡ್ಯೂಸರ್ ಬಂದ್ಬಿಟ್ಟು ದುಲ್ಕರ್ ಸಲ್ಮಾನ್. ಇವರೇನೆ ದುಡ್ಡನ್ನ ಸುರಿದಿರೋದು ಈ ಸಿನಿಮಾಗೆ. ಅಂಡ್ ಈ ಸಿನಿಮಾದ ಬಜೆಟ್ 105 ಕೋಟಿಲಾಗಿರುವಂತ ಸಿನಿಮಾ. ಇದು ಮನಿ ಏನ್ ಚಿಕ್ಕದಲ್ಲ, ದೊಡ್ಡದೆ. ಅದ್ರ ತಕ್ಕನಂಗೆ ಇದೆ ಸಿನಿಮಾದೊಳಗಡೆ ಇರುವಂತ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್, VFX, CGI, ಎವ್ರಿಥಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೀಲ್ ಆಯ್ತದೆ ನಿನ್ಗೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾ ಏನ್ ಮಾರ್ರೆ ಇದು. ಈ ಲೆವೆಲ್ ಅಲ್ಲಿ ಎಡಿಟಿಂಗ್ ಮಾಡಿದಾರಲ್ಲ, ಹಾಲಿವುಡ್ ಗೆ ಟಕ್ಕರ್ ಕೊಡೋ ರೇಂಜ್ ಗೆ ಎಡಿಟಿಂಗ್ ಸ್ಕಿಲ್ಸ್ ನ ನೋಡಬಹುದು ಈ ಸಿನಿಮಾದೊಳಗಡೆ ನೀವು. ಕಂಟೆಂಟ್ ತಕ್ಕನಾಗೆ ಸುರಿದಿದ್ದಾರೆ ದುಡ್ಡನ್ನ. ಅನ್ಸುತ್ತೆ ನಂಗೆ ಲಕ್ಕಿ ಭಾಸ್ಕರ್ ಇಂದ 105 ಕೋಟಿನ ಎತ್ತಾಕೊಂಡ್ಬಂದು ಇಲ್ಲಿಗೆ ಹಾಕಿರ್ಬೋದು ದುಲ್ಕರ್ ಸಲ್ಮಾನ್. ಏನಂತೀಯ? ಸಿನಿಮಾ ಇರೋದು ಬರಾಬರಿ 2.5 ಗಂಟೆ, 2 ಗಂಟೆ 31 ನಿಮಿಷ. ತುಂಬಾನೇ ವಿಚಿತ್ರವಾಗಿರೋ ಒಂದು ಲೋಕನ ನೋಡ್ತೀರಾ ಈ ಸಿನಿಮಾದೊಳಗಡೆ. ಇದ್ರಲ್ಲಿ ಬರುವಂತ ಕ್ಯಾರೆಕ್ಟರ್ ಚಂದ್ರ. ಐ ಮೀನ್ ಈ ಸಿನಿಮಾದ ಮೇನ್ ಲೀಡ್ ಕಲ್ಯಾಣಿ ಮೇಡಮ್ ಅವರು. ಇವ್ರ ಆಕ್ಟಿಂಗ್ ನ ನೋಡ್ಬಿಟ್ಟು ಫಿದಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದ್ರ ತಕ್ಕನಂಗೆ ಸ್ಟಂಟ್ ಕೊರಿಯೋಗ್ರಫಿನ ಮಾಡಿ ಫೇಸ್ ಸ್ವಾಪ್ ನ ಮಾಡ್ಬಿಟ್ಟು ಎಡಿಟಿಂಗ್ ಒಳಗಡೆ ಮಿರಾಕಲ್ ಮಾಡ್ಬಿಟ್ಟಿದ್ದಾರೆ. ಆಕ್ಟಿಂಗ್ ವೈಸ್, ಸ್ಟಂಟ್ ವೈಸ್, ಲುಕ್ ವೈಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಇಂಡಿಯಾದಲ್ಲಿ ಇದು ಫಸ್ಟ್ ಫೀಮೇಲ್ ಸೂಪರ್ ಹೀರೋ ಆಗಬಹುದು ಅಂತ ನನ್ಗನ್ಸುತ್ತೆ. ಹಿಂದೆ ಯಾವ್ದಾದ್ರು ಲೇಡಿ ಸೂಪರ್ ಹೀರೋ ಸಿನಿಮಾ ನೋಡಿರೋದು ನನಗೆ ನೆನಪಿಲ್ಲ, ಬಟ್ ಇದು ನಂಬರ್ 1 ನನಗೆ ಲೇಡಿ ಸೂಪರ್ ಹೀರೋ ಸಿನಿಮಾ. ಚಂದ್ರ ಅನ್ನೋ ಒಂದು ಹುಡುಗಿ ಸಸ್ಪೆನ್ಸ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾಳೆ. ಏನನ್ನು ಎತ್ತಾಕೊಂಡು ಇಲ್ಲಿ ಬೆಂಗಳೂರು ಬಂದ್ಮೇಲೆ ಸೀಕ್ರೆಟ್ ಆಗಿ ಕೆಲವೊಂದಷ್ಟು ಜನರನ್ನ ಇಟ್ಕೊಂಡು, ಐ ಮೀನ್ ಸಪ್ಲೈ ಮಾಡೋದಕ್ಕೆ ಇಟ್ಕೊಂಡು ಒಂದ್ ಕಡೆ ಸ್ಟೇ ಆಗಿರ್ತಾಳೆ. ಅದ್ರ ಎದುರುಗಡೆ ಇರುವಂತ ಮನೆ ಒಳಗಡೆನೆ ನಮ್ ಹೀರೋ ಇರೋದು ಈ ಸಿನಿಮಾದ ಮೇನ್ ಹೀರೋ ನಾಸ್ಲಿನ್. ಇಬ್ರು ಅವಾಗ ಕಿಟಕಿ ಒಳಕಂಡ್ ನೋಡ್ಕೊಂಡು ಇಬ್ರಿಗೂ ಕ್ರಶ್ ಆಗೋಯ್ತದೆ. ಅವಳಿಗೆ ಇವನ್ ಮೇಲೆ, ಇವನ್ ಅವಳ ಮೇಲೆ. ಬಟ್ ಮ್ಯಾಡ್ರು ಇದೆಲ್ಲ ಅವಳು ಬಂದಿರುವಂತ ಕೆಲಸ ಏನು, ಏನಕ್ಕೋಸ್ಕರ ಬಂದಿದ್ದಾಳೆ, ಅದೇನು ಎತಾಕ ಬಂದಿದ್ದಾಳಲ್ಲ ಅದೇನಾಗಿರ್ಬಹುದು. ಇವಳು ಇಲ್ಲಿ ಒಂದು ಮಿಷಿನ್ ಮೇಲೆ ಬಂದಿದ್ದಾಳೆ, ಅದ್ ಏನಾಗಿರ್ತದೆ ಅಂತ ನೀವು ಸಿನಿಮಾ ನೋಡ್ಬಿಟ್ಟೆ ತಿಳ್ಕೊಬೇಕು. ಬೈ ದ ಬೈ ಅವಳು ಏನಕ್ಕೆ ಬಂದಿದ್ದಾಳೆ ಅಂತ ಇದುವರೆಗೂ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ನನಗೂನು. ಬಿಕಾಸ್ ಅದನ್ನು ರಿವೀಲ್ಡೇ ಮಾಡಲ್ವಲ್ಲ ಇದ್ರಲ್ಲಿ. ಚಾಪ್ಟರ್ 2 ಒಳಗಡೆ ಗೊತ್ತಾಗುತ್ತೆ ಅವಳು ಇಲ್ಲಿಗೆ ಏನಕ್ಕೆ ಬಂದಿದ್ಲು, ಏನಕ್ಕೋಸ್ಕರ ಬಂದಿದ್ದಾಳೆ, ಏನ್ ಎತಾಕ ಬಂದಿದ್ದಾಳೆ ಅಂತ. ಇನ್ನ ಈ ಸೈಡ್ ಮಿಷಿನ್ ಒಳಗಡೆ ಬರುವಂತ ಮೂರ್ ಕ್ಯಾರೆಕ್ಟರ್ ಗಳು, ಹೀರೋಗೆ ಫ್ರೆಂಡ್ಸ್ ಆಗಿರುವಂತ ಇನ್ನಿಬ್ರು ಏಕ್ದಮ್ ಖಡಕ್ ಮಾಲ್. ರೀಸೆಂಟ್ ಆಗಿ ಮಂಜುಮಲ್ ಬಾಯ್ಸ್ ಒಳಗಡೆ ಕೂಡ ಆ ವ್ಯಕ್ತಿನ ನೋಡಿದ್ದೆ. ಹಗ್ಗ ಹಿಡ್ಕೊಂಡು ಪುಲ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾನಲ್ಲ ಅವನು. ಯಾವ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದರೆ, ಅದ್ರ ಜೊತೆಗೆ ಕಾಮಿಡಿ ಡೆಲಿವರಿ ಅಬ್ಬಬ್ಬಬ್ಬ. ಇವ್ರು ನೋಡಿ ಕಲಿಬೇಕು ಎಲ್ರುವೆ. ನ್ಯಾಚುರಲ್ ಟಾಯ್ಲೆಟ್, ನ್ಯಾಚುರಲ್ ಟ್ಯಾಲೆಂಟ್ ಅನ್ನೋದು ಇವ್ರ ಹತ್ರನೇ ಇರೋದು. ನಿಜವಾಗ್ಲೂ ಫಿದಾಗಿದ್ದು ಈ ಸಿನಿಮಾದೊಳಗಡೆ ಯೂಸ್ ಮಾಡಿರುವಂತ VFX, CGI. 105 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳನ್ನ ಕರ್ಕೊಂಡ್ಬಂದು ಎಡಿಟ್ ಮಾಡ್ಸಿರ್ತಾರೆ. ಐ ನೋ, ಬಟ್ ನನ್ಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು ಗೊತ್ತಾ, ಯಾವ್ದೋ ಒಂದು ಹಾಲಿವುಡ್ ಸಿನಿಮಾನೇ ನೋಡ್ತಾ ಇದ್ದೀನಿ. ಹಾಲಿವುಡ್ ಸಿನಿಮಾದಲ್ಲಿ ಎಡಿಟ್ ಮಾಡಿರ್ತಾರಲ್ಲ ಅದೇ ತರನೇ ಮಾಡಿದ್ದಾರೆ ಅಂತ ಆ ಲೆವೆಲ್ ಅಲ್ಲಿ ಫೀಲ್ ಆಗ್ತಾ ಇತ್ತು. ಇನ್ನು ಈ ಕಡೆ 300-400 ಕೋಟಿ ಖರ್ಚು ಮಾಡ್ಬಿಟ್ಟು ವಾರ್ 2 ಅಂತ ಮಾಡ್ತಾರೆ. ಚಿಕ್ಕ ಮಕ್ಕಳು ಕಕ್ಕ ಪಕ್ಕ ಮಾಡಿರೋ ತರ VFX ನ ಕೊಟ್ಟವ್ರೆ. ಏನ್ ಹೇಳೋಣ ಇವ್ರಿಗೆ, ಇವ್ರು ನೋಡಾದ್ರೂ ಕಲಿಯೋದ್ ಬೇಡವಾ? ಮೊದಲನೇದಾಗಿ ಈ ಸಿನಿಮಾ ಪ್ರೆಸೆಂಟ್ ಮಾಡಿರುವಂತ ರೀತಿ ನಿಜವಾಗ್ಲೂ ಯಾವ ಲೆವೆಲ್ ತಗೊಂಡೋಗಿ ನಿಲ್ಸ್ಬಿಡ್ತದೆ ಅಂದ್ರೆ, ಸೆಕೆಂಡ್ ಚಾಪ್ಟರ್ ನಾನು ಇವತ್ತೇ ನೋಡ್ಬೇಕು, ಬೇಗ ರಿಲೀಸ್ ಮಾಡಿ ಅಂತ ಆರ್ಡರ್ ಕೊಡೋ ಲೆವೆಲ್ ಇರ್ತದೆ ಪ್ರೆಸೆಂಟೇಷನ್. ಫಸ್ಟ್ ಹಾಫ್ ಗೆ ಕರೆಕ್ಟ್ ಆಗಿ ಸಸ್ಪೆನ್ಸ್ ನ ರಿವೀಲ್ ಮಾಡ್ತಾರೆ ಈ ಹೀರೋಯಿನ್ ಏನು ಅಂತ. ಅವಾಗ ಕಿರ್ಚಾಡಿದ್ದು ಅಕ್ಕಪಕ್ಕದಲ್ಲಿರೋ ಮಲಯಾಳಿಸ್ ಕೂಡ ಕಿರ್ಚೋದು, ನಾನು ಕೂಡ ಕಿರ್ಚೋದು. ಯಾಕಂದ್ರೆ ಆ ಲೆವೆಲ್ ಅಲ್ಲಿ ಪ್ರೆಸೆನ್ಸ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಒಳಗಡೆ. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಏನ್ ಹೇಳಿ, ತಡ್ಕೊಳ್ಳೋದಕ್ಕಾಗ್ದೆ ಎಲ್ಲ ಅಲ್ಲಲ್ಲೇ ಕೂತಿದ್ರು. ನಾನು ಕೂಡ ಇದಕ್ಕೂ ಹೋಗ್ದೆ. ಯಾಕಂದ್ರೆ ಸ್ಟೋರಿ ಆ ರೀತಿ ನಮ್ಮನ್ನ ಗ್ರಿಪ್ ಆಗಿ ಹಿಡ್ಕೋತಿದೆ. ಉಚ್ಚಯ್ಯಕ್ಕೂ ಹೋಗ್ಬೇಡ, ನೀನು ಇಲ್ಲೇ ಮಾಡ್ಕೋ ಕೂತ್ಕೋ. ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನನಗಂತೂ. ಟ್ರೈಬಲ್ಸ್ ಹಾಗೇನೆ ಈಗಿನ ಜನರೇಷನ್ ಎರಡನ್ನು ಕೂಡ ಮರ್ಜ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಒಳಗಡೆ ಪ್ರೆಸೆಂಟ್ ಮಾಡ್ತಾರೆ ಸ್ಟೋರಿನ. ಐ ಮೀನ್ ಕತೆನ. ಯಾವ್ದೋ ಒಂದು ಚಿಕ್ಕ ಹುಡುಗಿಗೆ ಒಬ್ಬ ತಾತ ಕತೆ ಹೇಳ್ತಾ ಇರ್ತಾನೆ, ಅದನ್ನು ಇದನ್ನು ಲಿಂಕ್ ಮಾಡ್ಕೊಂಡು ಅಬ್ಬಬ್ಬಬ್ಬ ಯಾವ ಲೆವೆಲ್ ಅಲ್ಲಿ ಥಿಂಕ್ ಮಾಡೋರ್ ಮರೆ ಅದನ್ನ. ಆಲ್ಮೋಸ್ಟ್ 95% ಮಲಯಾಳಂ ಅಲ್ಲಿ ಇದ್ರೆ ಈ ಸಿನಿಮಾ 5% ಕನ್ನಡದಲ್ಲಿದೆ. ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿರೋದ್ರಿಂದ ಕನ್ನಡದಲ್ಲಿ ಕೂಡ ಮಾತಾಡೋರು ತುಂಬಾ ಜನ ಸಿಗ್ತಾ ಹೋಗ್ತಾರೆ. ಆಟೋ ರಿಕ್ಷಾ, ಆಟೋ ಓಡಿಸೋಂತವ್ರು, ಟ್ಯಾಕ್ಸಿ ಓಡಿಸೋಂತವ್ರು. ಅಷ್ಟೇ ಯಾಕೆ, ಹೀರೋಯಿನ್ ಕೂಡ ಕನ್ನಡದಲ್ಲಿ ಮಾತಾಡೋರೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಇದೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಇದು ಹಾಲಿವುಡ್ ಸಿನಿಮಾನೇ ಅನ್ನೋ ಒಂದು ಫೀಲು ನಿನಗೂ ಕೂಡ ಬರ್ತದೆ. ಆ ಲೆವೆಲ್ ಅಲ್ಲಿ ಸ್ಟಂಟ್ ಕೊರಿಯೋಗ್ರಫಿನ ಮಾಡಿದ್ದಾರೆ. ನಿಜವಾಗ್ಲೂ ಲೇಡಿ ಸೂಪರ್ ಹೀರೋ ಸಿನಿಮಾಗಳು ಯಾವ ಲೆವೆಲ್ ಅಲ್ಲಿ ಬಂದ್ರೆ ಕ್ಲಿಕ್ ಆಗುತ್ತೆ ಅನ್ನೋದು ಮಲಯಾಳಂ ಇಂಡಸ್ಟ್ರಿ ಅವ್ರಿಗೆ ಗೊತ್ತು. ಇದ್ರ ಜೊತೆಗೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನು ಕೂಡ ಇದೆ. ಚಾಪ್ಟರ್ 2 ಗೆ ಲೀಡ್ ತುಂಬಾನೇ ದೊಡ್ಡ ಕ್ಯಾರೆಕ್ಟರ್ ಗಳು ಕೂಡ ಇನ್ವಾಲ್ವ್ ಆಗ್ತಾ ಹೋಗ್ತವೆ. ನೀವ್ ಇಮೇಜಿನೇ ಮಾಡ್ಕೊಂಡಿರಲ್ಲ, ಈ ಕ್ಯಾರೆಕ್ಟರ್ ಇದೆಯಾ ಮರ್ಯ ಇಲ್ಲಿ ಅಂತ
ಶಾಕ್. ಇನ್ನು ನಾನಂತೂ ಸೆಕೆಂಡ್ ಚಾಪ್ಟರ್ ಗೆ ತುಂಬಾನೇ ವೇಟ್ ಮಾಡ್ತಾ ಇರ್ತೀನಿ. ಇವತ್ತಿಂದನೇ ಕಾಸ್ನ ಕೂಡಿಟ್ಬಿಡ್ತೀನಿ. ಯಾವಾಗ ಬರ್ತದೋ ನಾನೇ ಫಸ್ಟ್ ಅಟ್ಯಾಕ್. ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ಈ ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟರ್ ಯಾರು ತಗೊಂಡು ರಿಲೀಸೇ ಮಾಡಿಲ್ಲ. ಇಂತಿಂತ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ಪ್ರಾಫಿಟ್ ಮಾಡ್ಕೊಡ್ತಿದೆ. ಯಾಕೆ ಅರ್ಥನೇ ಆಗಲ್ವೋ ಐ ಡೋಂಟ್ ನೋ. ಏನು ಮಾಡಕ್ ಆಗಲ್ಲ ಅನ್ಬಿಟ್ಟು ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲೇ ನೋಡ್ಕೊಂಡ್ ಬಂದೆ. ಅದು ಕೂಡ ಇಂಗ್ಲಿಷ್ ಸಬ್ ಟೈಟಲ್. ಅದಿದ್ರಿಂದ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಯ್ತು ನನ್ಗೆ. ಸೊ ಓವರ್ ಆಲ್ ಈ ಸಿನಿಮಾ ಮಾತ್ರ ಟೂ ಗುಡ್. ಒಂದು ವಿಚಿತ್ರವಾಗಿರುವಂತ ಲೋಕನ ನೋಡ್ಕೊಂಡ್ ಬಂದೆ ಅಂತ ಅನ್ಸ್ಬಿಡ್ತು. ನೆಕ್ಸ್ಟ್ ಇನ್ನೊಂದು ಲೋಕನ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನೀನು ನೋಡ್ಕೊಂಡ್ ಬಂದಿದ್ರೆ ನೀನು ಎಕ್ಸೈಟ್ ಆಗಿರ್ತೀಯಾ ಇಲ್ವೋ ಅಂತ ಜಸ್ಟ್ ಕಮೆಂಟ್ ಮಾಡಪ್ಪ ಸಾಕು. ಸಿಗ್ತೀನಿ ಒಂದು ನೋಡೋದಿಲ್ಲ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.